ಓಕೆ ಕೃಷ್ಣ ನೋಡಿ, ಈ ಐ ಥಿಂಕ್ ಡಿ ಕೆ ಶಿವಕುಮಾರ್ ಇದಕ್ಕೊಂದು ಒಳ್ಳೆ ಅವಕಾಶ ಕೊಟ್ಟರು. ಲೇಟ್ ಆದರೂ ಪರವಾಗಿಲ್ಲ. ಆ ಇಕ್ಕೆಲೆಗಳಲ್ಲಿ ನಿಂತಿದ್ದವರಿಗೆ ಒಂದು ಅಂತಿಮ ದರ್ಶನದ ಅವಕಾಶ. ಯಾಕೆಂದರೆ ಅದೇ ಮಣ್ಣಿನ ನಾಯಕ ಅಲ್ವಾ ಅವರು, ಎಷ್ಟಾದರೂ ಕೂಡ. ಈಗ ಮಂಡ್ಯ, ಮೈಸೂರು, ಆಮೇಲೆ ಬೆಂಗಳೂರು, ಇದೇ ರೂಟ್ ಅಲ್ವಾ. ಎಸ್ ಎಂ ಕೃಷ್ಣ ಅವರ ರೂಟ್ ಇದೆ ಅಲ್ವಾ. ಯಾವ ಅಮೇರಿಕಕ್ಕೆ ಹೋಗಿದ್ರು, ಯಾವ ಡೆಲ್ಲಿಗೆ ಹೋಗಿದ್ರು, ಇದೇ ರೂಟಲ್ಲಿ ಹೋಗಿರ್ಬೇಕಲ್ವಾ. ಆ ರೂಟ್ನಲ್ಲಿರುವಂಥ ಎಲ್ಲರೂ ಕೂಡ ತಮ್ಮ ನಾಯಕರನ್ನ ಕೊನೆಯದಾಗಿ ಕಣ್ತುಂಬಿಕೊಳ್ಳಲು. ಆದರೆ ನನಗೆ ಒಂದು ನೋವಂತೂ ಖಂಡಿತ ಆಗಿದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈ ಒಕ್ಕಲಿಗ ಸಮುದಾಯ, ಒಕ್ಕಲಿಗ ಸಂಘ ಇಷ್ಟೆಲ್ಲ ಇದ್ರೂ ಕೂಡ, ಇಷ್ಟೆಲ್ಲ ದೊಡ್ಡ ಸಮುದಾಯ ಇದ್ದು, ಹಿರಿಯರುಗಳೆಲ್ಲ ಇದ್ದು, ಸ್ವಾಮೀಜಿಗಳೆಲ್ಲ ಇದ್ದು, ಈ ಸಮುದಾಯದ ಎರಡು ದೊಡ್ಡ ನಾಯಕರು, ಒಬ್ಬರು ದೇವೇಗೌಡರು, ಒಬ್ಬರು ಎಸ್ ಎಂ ಕೃಷ್ಣ, 92 ವರ್ಷ, ಅವರನ್ನು ಒಂದು ದೊಡ್ಡ ಮಟ್ಟದಲ್ಲಿ ಸನ್ಮಾನಿಸುವ ಕಾರ್ಯಕ್ರಮ ಆಗಲಿಲ್ಲವಲ್ಲ ಅನ್ನುವಂಥ ಕೊರಗು ಖಂಡಿತವಾಗಲೂ ಮುಂದಿನ ದಿನದಲ್ಲಾದರೂ ಒಕ್ಕಲಿಗ ಸಮುದಾಯಕ್ಕಿರತ್ತೆ. ದೊಡ್ಡ ದೊಡ್ಡ ನಾಯಕರ್ರಿ ಅವರೆಲ್ಲ. ಈಗ ಲಿಂಗಾಯತರಲ್ಲಿ ವೀರೇಂದ್ರ ಪಾಟೀಲ್ ಅಂತ ಒಬ್ಬ ನಾಯಕ ಇದ್ದರು. ವೀರೇಂದ್ರ ಪಾಟೀಲ್ ಅವರ ಅಂತ ನಾಯಕನನ್ನು ಕಾಂಗ್ರೆಸ್ ಕಡೆಗಣಿಸಿದ ಪರಿಣಾಮ ಮತ್ತೆ ಒಬ್ಬ ಲಿಂಗಾಯತ SCM ಆಗಲೇ ಇಲ್ಲ ಅಲ್ವಾ. ಒಕ್ಕಲಿಗ ಸಮುದಾಯ ಅದನ್ನು ಮಾಡಬೇಕಾಗಿತ್ತು. ಇವರು ಎಸ್ ಎಂ ಕೃಷ್ಣ ಜೀವಂತವಿರುವಾಗಲೇ ಇಬ್ಬರಿಗೂ ಮಹಾ ದೊಡ್ಡ ನಾಯಕರಿಗೆ, ಸಮುದಾಯದ ದೊಡ್ಡ ನಾಯಕರಿಗೆ ಪಾರ್ಟಿ ಗೀರ್ಟಿ ಎಲ್ಲ ಪಕ್ಕಕ್ಕಿಟ್ಟು ಮಾಡಬೇಕಾಗಿತ್ತು. ಒನ್ಸ್ ಅಗೇನ್ ಶ್ರುತಿ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರುತಿ, ಸಾಧಾರಣವಾಗಿ ಇಂಥ ಶೋಭಾಯಾತ್ರೆಗಳು ಹೇಗಿರುತ್ತೆ ಅಂತಂದರೆ ಅಲ್ಲಲ್ಲಿ ನಿಲ್ಲಿಸೋದಿಲ್ಲ, ಸೀದಾ ಹೋಗ್ತಾ ಇರ್ತಾರೆ. ಬಟ್ ಡಿ ಕೆ ಶಿವಕುಮಾರ್ ಬಹುಶಃ ಅದಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ಅನ್ಸುತ್ತೆ. ಪ್ರತಿಯೊಬ್ಬರು ಕೂಡ ಅದನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಒಂದೊಂದು ಊರು ಅಂತಿರುತ್ತೆ ಶ್ರುತಿ. ಈಗ ಎಸ್ ಎಂ ಕೃಷ್ಣ ಅವರು ಅಮೇರಿಕಕ್ಕೆ ಹೋದರು, ಆಮೇಲೆ ರಾಜ್ಯಪಾಲರಾದರು ಮಹಾರಾಷ್ಟ್ರದಲ್ಲಿ, ಆಮೇಲೆ ಕೇಂದ್ರದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಿದ್ರು, ಜಪಾನ್ಗೆ ಹೋದರು, ಡ್ಯಾಶ್ 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 ಏನೇ ಇರ್ಬೋದು. ಅವರು ಹೋಗಿದ್ದು ಇದೇ ದಾರಿಯಲ್ಲಲ್ವಾ. ಅವರು ಹೋದ ದಾರಿ ಇದೆ ಅಲ್ವಾ, ಅವರ ಜಿಲ್ಲೆ ಇದೆ ಅಲ್ವಾ, ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು ಇದೆ ಅಲ್ವಾ. ಸೊ ಆಗಿರುವಾಗ ನೋಡಿ ಜನಗಳು ಹೆಂಗೆ ನೆನೆಸ್ಕೋತಾ ಇದ್ದಾರೆ. ನನಗೆ ಮತ್ತೊಂದು ಆಶ್ಚರ್ಯ ಆಗ್ತಾ ಇತ್ತು. ಇವತ್ತು IT ಸೆಕ್ಟರ್ ಅವರು ಪ್ರತಿಯೊಬ್ಬರು ಕೂಡ 3 ಲಕ್ಷ 4 ಲಕ್ಷ ಪಡೀಲಪ್ಪ ಒಳ್ಳೆ ಸಂಬಳ. ಅವರ ತಂದೆ ತಾಯಿಗಳನ್ನು ಭಾಳ ಖುಷಿಯಿಂದ ಒಂದು ಫಾರಿನ್ ಟ್ರಿಪ್ ಎಲ್ಲ ಮಾಡಿಸ್ತಾ ಇದ್ದಾರೆ ಅಂತಂದರೆ ಅದಕ್ಕೊಬ್ಬ ಮೂಲ ಕಾರಣ ಎಸ್ ಎಂ ಕೃಷ್ಣ ಅಂತ ಅವ್ರು ಇದ್ರು ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಅಲ್ಲಿ ಜನಗಳು ಹೆಂಗೆ ನೆನೆಸ್ಕೋತಾ ಇದ್ದಾರೆ, ಹೆಂಗೆ ಅನಿಸ್ತಾ ಇದೆ ನಿಮಗೆ ಅದರ ಬಗ್ಗೆ ಅವ್ರು ಹೇಳುವಾಗ? ಎಕ್ಸಾಕ್ಟ್ಲಿ ಜಯಪ್ರಕಾಶ್ ಶೆಟ್ಟಿ, ಒಂದ್ಸಾರಿ ವೈಡ್ ಆಗಿ ತೋರಿಸ್ಬಿಡ್ತೀನಿ ನಿಮ್ಗೆ ಜನಸಾಮಾನ್ಯರನ್ನ. ನೀವು ಹೇಳಿದ್ರಿ ಹೋದ ದಾರಿ ಯಾವತ್ತೂ ಕೂಡ ಮರಿಬಾರ್ದಂತೆ, ಹತ್ತಿದ ಮೆಟ್ಟಿಲನ್ನ ಯಾವತ್ತೂ ಮರಿಬಾರ್ದಂತೆ. ಹಾಗಾಗಿದೆ ಈ ಪರಿಸ್ಥಿತಿ. ಹೋದ ಊರಿನಲ್ಲಿ ಜನಸಾಗರ ನೋಡೋದಕ್ಕೆ ಸಿಗುತ್ತೆ. ಎಸ್ ಎಂ ಕೃಷ್ಣ ಅವರು ಮೋಸ್ಟ್ಲಿ CM ಆಗಿದ್ದಾಗ ಮಾಡಿದ ಯೋಜನೆಗಳು ಇಡೀ ರಾಜ್ಯದ ಜನ ಕೊಂಡಾಡಬಹುದು. ಆದ್ರೆ ಈ ಊರಿನ ಜನಕ್ಕೆ ಏನ್ ಹೆಮ್ಮೆ ಗೊತ್ತಾ, ನಮ್ಮ ಮಣ್ಣಿನ ಮಗ ಮಾಡಿರೋ ಯೋಜನೆಗಳು ರೀ ಇಡೀ ರಾಜ್ಯದ ಜನರಿಗೆ ಅದು ಸಹಾಯ ಆಗಿದೆ. ಹಾಗಾಗಿ ನಾವು ಅವ್ರನ್ನ ನೆನಪು ಮಾಡ್ಕೊಳ್ತೀವಿ ಅನ್ನುವಂಥ ವಿಚಾರವನ್ನ ಹೇಳ್ತಿದ್ದಾರೆ. ಮಾತಾಡಿಸ್ತೀನಿ ಜನರನ್ನ. ಅದಕ್ಕೂ ಮುಂಚೆ ಒಂದ್ಸರಿ ವೈಡ್ ಆಗಿ ನಾನು ಕ್ಯಾಮ್ರಾ ಪರ್ಸನ್ ಹೇಳ್ತೀನಿ ನೋಡಿ. ರಸ್ತೆಯ ಇಕ್ಕೆಲೆಗಳು ಕಾಣೋದಕ್ಕೆ ಸಿಗಲ್ಲ ಜಯಪ್ರಕಾಶ್ ಶೆಟ್ಟಿ. ಆಲ್ರೆಡಿ ಎಸ್ ಎಂ ಕೃಷ್ಣ ಅವ್ರನ್ನ ಹೊತ್ತಿರುವ ಪಾರ್ಥಿವ ಶರೀರದ ವಿಶೇಷ ವಾಹನ ಚನ್ನಪಟ್ಟಣ ಎಂಟ್ರಿ ಆಗಿರುವ ದೃಶ್ಯವನ್ನ ನಾನು ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ. ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಜನವೋ ಜನ ಅನ್ನುವಂತಹ ಪರಿಸ್ಥಿತಿ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಅಂಗಡಿ ಮುಂಗಟ್ಟುಗಳು, ರಸ್ತೆಯ ಇಕ್ಕೆಲೆಗಳು, ಬ್ಯಾರಿಕೇಡ್ ಎಲ್ಲದ್ರ ಮೇಲೆ ಕೂಡ ಜನ ಹತ್ತಿ ನಿಂತ್ಕೊಂಡು ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಬೇಕು ಅಂತ ಕಾತ್ರದಿಂದ ಕಾಯ್ತಾ ಇರುವಂತಹ ದೃಶ್ಯ ನೀವು ನೋಡಬಹುದು. ಸರಿ ಸುಮಾರು ಹೆಚ್ಚು ಕಡಿಮೆ 3 ಕಿಲೋಮೀಟರ್ ತನಕ ಕೂಡ ನಿಮಗೆ ಜನ ನೋಡೋದಕ್ಕೆ ಸಿಗ್ತಾರೆ. ನೀವೇ ಹೇಳ್ದಂಗೆ ಚಿಕ್ಕ ಪುಟ್ಟ ಊರುಗಳಲ್ಲಿ ನಿಲ್ಲಿಸುವಂತ ಅವಕಾಶ ಇರೋದಿಲ್ಲ ಶೋಭಾಯಾತ್ರೆ ಅಂದ್ರೆ, ಅಂತಿಮ ಯಾತ್ರೆ ಅಂದ್ರೆ ಅಂತ. DCM DK ಶಿವಕುಮಾರ್ ಅವರಿಗೆ ಮನವಿ ಮಾಡಿದ್ರಂತೆ ಈ ಭಾಗದ ಜನ, ಇಲ್ಲ ನೀವು ಅವಕಾಶ ಮಾಡಿಕೊಡ್ಲೇಬೇಕು ಅಂತ. ಹಾಗಾಗಿ ಈ ಕ್ಷೇತ್ರಗಳ ಶಾಸಕರೇ ಅದರ ಜವಾಬ್ದಾರಿ ಹೊತ್ಬಿಟ್ಟಿದ್ದಾರೆ. ಇಲ್ಲಿ ಚನ್ನಪಟ್ಟಣ ಅಂತ ನೀವು ಗಮನಿಸಿದ್ರೆ CP ಯೋಗೇಶ್ವರ್ ಅವರು ನಿಂತು ಬಿಟ್ಟಿದ್ದಾರೆ. ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಬರ್ತಾ ಇದ್ದಂತೆ ಅವ್ರು ನಿಂತಿದ್ದಾರೆ. ಎಲ್ಲ ವ್ಯವಸ್ಥೆನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರು. ಹಿಂದೆ ನೀವು ರಾಮನಗರದಲ್ಲಿ ನೋಡಿದ್ರ, ಬಿಡದಿ ಹತ್ರ ಅಲ್ಲಿನ ಶಾಸಕರು ಬಾಲಕೃಷ್ಣ ಅವರು ಕೂಡ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಕೂಡ ಮಾಡಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಈಗ ನೋಡಿ ಇಲ್ಲಿ CP ಯೋಗೇಶ್ವರ್ ಅವರು ಕಾಯ್ತಿದ್ದಾರೆ. ಜನ ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಜನ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಕೆಲವರು ತುಂಬಾ ಆಗಿಂದ ನನಗೆ ಫೋರ್ಸ್ ಮಾಡ್ತಿದ್ದಾರೆ, ನಾವು ಮಾತಾಡಿಸ್ಲೇಬೇಕು, ನಾನು ಮಾತಾಡ್ತೀನಿ ಅಂತ. ಸರ್ ಹೇಳ್ತಾ ಇದ್ರಿ, ಎಸ್ ಎಂ ಕೃಷ್ಣ ಅವರ ಹೇಗೆ ನೆನ್ಪು ಮಾಡ್ಕೊಳ್ತೀರಿ? ಸರಳ ಸಜ್ಜನ ಮಾಜಿ ಮುಖ್ಯಮಂತ್ರಿಗಳವರಿಗೆ ಅಪರೂಪದ ಮುಖ್ಯಮಂತ್ರಿ, ನಮ್ಮ ಕರ್ನಾಟಕ ರಾಜ್ಯದ ಅಪರೂಪದ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರವರಿಗೆ ಅವರ ಪಾರ್ಥಿವ ಶರೀರ ಬರ್ತಾ ಇದೆ. ಹೇಗೆ ನೆನ್ಪು ಮಾಡ್ಕೊಳ್ತೀರಿ, ಏನ್ ಮಿಸ್ ಮಾಡ್ಕೊಳ್ತೀರಿ? ಎಸ್ ಎಂ ಕೃಷ್ಣ ಅವ್ರು ಇಲ್ಲ ಅಂದ್ರೆ ಏನ್ ಮಿಸ್ ಅನಿಸ್ತಾ ಇದೆ ನಿಮ್ಗೆ? ಇಂತ ಅಪರೂಪದ ಸಜ್ಜನ ರಾಜಕಾರಣಿ ಸಿಗುವುದೇ ಅಪರೂಪ.
ಅವರ ಆಡಳಿತದಲ್ಲಿ ನಾವು ತುಂಬ ಅನುಕೂಲ ಪಡ್ಕೊಂಡಿದ್ದೇವೆ. ಅವರ ಕಾರ್ಯವೈಶಲಿ ತುಂಬ ಅಪರೂಪ ಮತ್ತು ಶಾಂತ ಸ್ವಭಾವದ ನಮ್ಮ ಸರಳ ಸಜ್ಜನ ಮುಖ್ಯಮಂತ್ರಿಗಳಾಗಿದ್ದರು. ತುಂಬಾ ನಿಮ್ಮೂರಿನ ಮಗ, ಮಣ್ಣಿನ ಮಗ ಅಂತ ನಾವೆಲ್ಲ ಹೇಳ್ತೀವಿ. ಸೊ ಅವರ ಸಾಧನೆ, ಅವ್ರು ಕೊಟ್ಟಿರುವಂತಹ ಕೊಡುಗೆ ಇಡೀ ರಾಜ್ಯ ಕೊಂಡಾಡಬಹುದು, ದೇಶ ಕಂಡ ಅದ್ಭುತ ನಾಯಕ ಅಂತ ನಾವೆಲ್ಲ ಹೇಳ್ತೀವಿ. ಬಟ್ ನೀವ್ ಹೆಂಗ್ ನೆನ್ಪು ಮಾಡ್ಕೊಳ್ತೀರಿ ನಿಮ್ಮೂರಿನ ಮಗ? ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು. ಅವ್ರನ್ನ ನಮ್ಮ ತುಂಬಾ ನೆನ್ಪು ಮಾಡ್ಕೊಳ್ತಾ ಇದೀವಿ, ಮಿಸ್ ಮಾಡ್ಕೊಳ್ತಾ ಇದೀವಿ ಅವ್ರನ್ನ. ಜಯಪ್ರಕಾಶ್ ಶೆಟ್ಟಿ, ನಾನೀಗ ನಿಮ್ಗೆ ತೋರಿಸ್ತೀನಿ. ದಾರಿಯಲ್ಲೇ ನಾನು ನಿಂತ್ಕೊಂಡಿದ್ದೀನಿ. ಅಕ್ಕಪಕ್ಕ ಎರಡು ಕಡೆ ಬ್ಯಾರಿಕೇಡ್, ಜೊತೆಗೆ ಜನ ಎತ್ತ ಕಣ್ಣು ಹಾಯಿಸಿದ್ರು ಜನ ಕಾಣಿಸ್ತಾ ಇದಾರೆ ಅಂತ ನಾನು ಭಾವಿಸ್ತೀನಿ. ಅದ್ರ ಜೊತೆಗೆ ಈ ದಾರಿ ಮಧ್ಯದಲ್ಲಿ ನೋಡಿ, ಈಗ ವಿಶೇಷ ವಾಹನದ ಮೂಲಕ SM ಕೃಷ್ಣ ಅವರ ಪಾರ್ಥಿವ ಶರೀರ ಇರುವಂತಹ ಆ ವಿಶೇಷ ವಾಹನದ ಆಗಮನ ಆಗ್ತಾ ಇರುವಂತಹ ದೃಶ್ಯ. ಅಲ್ಲಿ ಶಾಮಿಯಾನ ಹಾಕಿದ್ದಾರೆ. 10 ನಿಮಿಷ ಅವಕಾಶ ಮಾಡಿಕೊಡ್ಲೇಬೇಕು ಅಂತಿದ್ದಕ್ಕೆ ಇಲ್ಲಿನ ಶಾಸಕರು CP ಯೋಗೇಶ್ವರ್ ಅವರು ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವಾಗ್ಲೇ ಹೇಳಿದ್ರಿ, ಈ ಊರಿನ ಜನ ಅವರನ್ನ ನೋಡ್ಲೇಬೇಕು, ತುಂಬಿಕೊಳ್ಳಲೇಬೇಕು ಅಂತ ಅಪಾರ ಸಂಖ್ಯೆಯಲ್ಲಿ ಜನ ಸೇರಿದ್ದಲ್ಲದೆ ಹೂಗಳನ್ನ ತಂದಿದ್ದಾರೆ. ಹೂ ಎರಚೋ ಮೂಲಕ ನೋಡಿ ನಮನ ಸಲ್ಲಿಸ್ತಾ ಇರುವಂತಹ ದೃಶ್ಯ. ಅನೇಕರು ಇಲ್ಲಿ ಭಾವುಕರಾಗಿರುವಂತಹ ಕ್ಷಣಗಳು ಕೂಡ ನಾವು ಗಮನಿಸಿದ್ವಿ. ಎಷ್ಟೋ ಜನ ಕಣ್ಣೀರು ಹಾಕ್ತಿದ್ದಾರೆ, ಭಾವುಕರಾಗಿದ್ದಾರೆ. ಈ ಸನ್ನಿವೇಶಗಳನ್ನ ಕಣ್ತುಂಬಿಕೊಳ್ತಾ ಅವ್ರಿಗೆ ಏನ್ ಮಾತಾಡಬೇಕು ಅಂತ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಭಾವುಕರಾಗಿರುವಂತಹ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ವಿಶೇಷ ವಾಹನ ಚನ್ನಪಟ್ಟಣದಿಂದ 10 ನಿಮಿಷ ಆದ ಬಳಿಕ ಇಲ್ಲಿಂದ 12 ಕಿಲೋಮೀಟರ್ ಅವರ ಹುಟ್ಟೂರು ಸೋಮನಹಳ್ಳಿಯನ್ನ ತಲುಪೋದಕ್ಕೆ ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಸೊ ಎಲ್ಲರ ಅಂದಾಜಿನ ಪ್ರಕಾರ 1 ಗಂಟೆ 1:30 ಸುಮಾರಿಗೆ ಅವರ ಹುಟ್ಟೂರನ್ನ ತಲುಪಬಹುದು ಅಂತ ನೋಡಿ. ವಿಶೇಷ ವಾಹನ ಬಂದಿರೋ ದೃಶ್ಯ ನಿಮಗೆ ಇನ್ನೊಂದು ಹೇಳ್ಬೇಕು. ಆ ವಿಶೇಷ ವಾಹನದಲ್ಲಿ DCM DK ಶಿವಕುಮಾರ್ ಅವರು, ST ಸೋಮಶೇಖರ್, ಪ್ರಮುಖವಾಗಿ ST ಸೋಮಶೇಖರ್ ಅವರು ಕೂಡ ಈ ವಿಶೇಷ ವಾಹನದಲ್ಲಿದ್ದಾರೆ. ಅದನ್ನ ಕೂಡ ತೋರಿಸುವ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ನೋಡಿ ವಿಶೇಷ ವಾಹನ SM ಕೃಷ್ಣ ಅವರ ಪಾರ್ಥಿವ ಶರೀರ ಇರೋದು. ಎಲ್ಲರೂ ಕೂಡ ಹೂ ಹಾಕೋ ಮೂಲಕ, ಅವರಿಗೆ ಜೈಕಾರಗಳನ್ನ ಹೇಳೋ ಮೂಲಕ ಈ ರೀತಿಯಾಗಿ ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ ಆ ಊರಿನ ಜನ. ನೋಡಿ ದೃಶ್ಯ ನೋಡ್ತಾ ಇದ್ರಿ. ST ಸೋಮಶೇಖರ್ ಮತ್ತು DCM DK ಶಿವಕುಮಾರ್ ಒಟ್ಟಿಗೆ ಈ ವಿಶೇಷ ವಾಹನದಲ್ಲಿ ಕೂತ್ಕೊಂಡಿರುವಂತಹ ದೃಶ್ಯ ಮೋಸ್ಟ್ಲಿ ಕಾಣಿಸ್ತು ಅಂತ ಭಾವಿಸ್ತೀನಿ. ಅದೇ ವಾಹನದಲ್ಲಿ ಅಲ್ಲಿಂದ ಇಲ್ಲಿ ತನಕ DCM DK ಶಿವಕುಮಾರ್ ಅವರು ಈ ಊರಿನ ಜನರ ಮನವಿಗೆ ಸ್ಪಂದಿಸಿ ಎಲ್ಲರಿಗೂ ಕೂಡ ವ್ಯವಸ್ಥೆ ಆಗಬೇಕು ಅಂತಿಮ ದರ್ಶನಕ್ಕೆ ಅನ್ನೋ ರೀತಿಯಲ್ಲಿ. ಹೇಳಿ ಸರ್, ಹೇಗೆ ನೆನ್ಪು ಮಾಡ್ಕೊಳ್ತೀರಿ ಸರ್? ಹೇಗೆ ನೆನ್ಪು ಮಾಡ್ಕೊಳ್ತೀರಿ? ಧೀಮಂತ ನಾಯಕ SM ಕೃಷ್ಣ ಅವರು ಈ ದೇಶ ಕಂಡ ಅಪ್ರತಿಮ ನಾಯಕ. ಮುಖ್ಯಮಂತ್ರಿ ಆದ್ರು, ಮತ್ತೆ ವಿದೇಶಾಂಗ ಸಚಿವ ಆಗಿದ್ರು, ಮತ್ತೆ ಕೊನೆಯಲ್ಲಿ ಕಾಂಗ್ರೆಸ್ನವರ ಕುತಂತ್ರದಿಂದ ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಆಗುವಂತ ಭಾಗ್ಯ ಇತ್ತು. ಅವ್ರ ಅವಕಾಶ ಕೊಡದೆ ಹೋದ್ರು. ನಮ್ಮ ಮೋದಿ ಅವರ ದಕ್ಷ ಆದ ಆಡಳಿತನ ಮೆಚ್ಚಿ ಬಿಜೆಪಿ ಸೇರ್ಪಡೆ ಆದ್ರು. ಅಂತ ಧೀಮಂತ ನಾಯಕನ ಕಳ್ಕೊಂಡಿರೋದು ನಮ್ಗೆ ಒಂದು ದುಃಖಕರವಾಗಿದೆ. ಜೈ ಹಿಂದ್, ಜೈ ಭಾರತ ಮಾತೆ. ಅಜ್ಜಿ ಹೆಂಗ್ ನೆನ್ಪು ಮಾಡ್ಕೊಳ್ತೀರಿ? SM ಕೃಷ್ಣ ಅವ್ರನ್ನ ಹೆಂಗ್ ನೆನ್ಪು ಮಾಡ್ಕೊಳ್ತೀರಿ? ಮುಖ್ಯಮಂತ್ರಿ ಏನ್ ಮಾಡ್ಕೊಡ್ತೀವಿ, ಎಲ್ಲಾರ್ಗು ಸಹಾಯ ಮಾಡಿದ್ದಾರೆ. ಜಮೀನೆಲ್ಲ ಎಲ್ಲಾರ್ಗು ಧರ್ಮ ಮಾಡಿದ್ದಾರೆ ಅವರು, ಮುಖ್ಯಮಂತ್ರಿ ಅವರು, ಇದು ಚಂದ್ರು ಇವರು, ಸೋಮನಹಳ್ಳಿ ಅವರು. ಧನ್ಯವಾದ. ರಾಷ್ಟ್ರ ನಾಯಕ ಹನುಮಂತಯ್ಯವ್ರು ಬಿಟ್ರೆ ರಾಜಕಾರಣದಲ್ಲಿ ಇನ್ನೊಂದು ದೃಶ್ಯ ತೋರಿಸ್ಬಿಡ್ತೀನಿ. ಜಯಪ್ರಕಾಶ್ ಶೆಟ್ಟಿ, ಈಗ ಒಂದು ವೆಹಿಕಲ್ ಅಂದ್ರೆ ಒಂದು ವಾಹನ ಅದ್ರ ಹಿಂದೆನೆ ಬಂದಿರೋದು SM ಕೃಷ್ಣ ಅವರ SM ಕೃಷ್ಣ ಅವರ ಪತ್ನಿ ಇರುವಂತಹ ಒಂದು ದೃಶ್ಯವನ್ನು ಕೂಡ ತೋರಿಸುವ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಿಜಕ್ಕೂ ನಮಗೆಲ್ಲ ಇಷ್ಟು ನೋವಾಗಿದೆ. ಹೊರಗಡೆ ಅಂದರೆ ರಾಜ್ಯ ಕಂಡ ಅದ್ಭುತ ಮುಖ್ಯಮಂತ್ರಿ ಅಂತ ಹೇಳ್ತೀವಿ, ನಾಯಕ ಅಂತ ಹೇಳ್ತೀವಿ. ನೋಡಿ ಅವರ ಪತ್ನಿ ಭಾವುಕರಾಗಿರುವಂತಹ ಸನ್ನಿವೇಶ, ಆ ವಾಹನದಲ್ಲಿ ಭಾರದ ಮನಸ್ಸಲ್ಲೇ ಅವರು ಬರ್ತಾ ಇರುವಂತಹ ದೃಶ್ಯವನ್ನು ತೋರಿಸೋ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ನಿಜಕ್ಕೂ ಇದು ಅರ್ಗಿಸ್ಕೊಳ್ಳೋಕ್ಕಾಗಲ್ಲ ಪಾಪ. ಎಷ್ಟೇ ಕಷ್ಟ ಸುಖದಲ್ಲೂ ಕೂಡ, ಎಷ್ಟೇ ಏಳು ಬೀಳಲ್ಲೂ ಕೂಡ ಜೊತೆಯಾಗಿ ಹೆಜ್ಜೆ ಹಾಕದವರು ಅವರ ಪತ್ನಿ. ದೃಶ್ಯ ಎಸ್ ಪ್ರೇಮ ಕೃಷ್ಣ. ಎಸ್, ಬಹಳ ಅದ್ಭುತವಾಗಿ ಅಲ್ಲಿಂದ ಎಲ್ಲ ಮಾಹಿತಿಗಳನ್ನ ನಮಗೆ ಕೊಟ್ರಿ ಶ್ರುತಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನಷ್ಟು ಹೆಚ್ಚಿನ ಮಾಹಿತಿ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಎಸ್, ಪ್ರೇಮ ಕೃಷ್ಣ ಅವರನ್ನು ಕೂಡ ನಾವು ತೋರಿಸಿದ್ವಿ. ST ಸೋಮಶೇಖರ್ ಅವರಿದ್ರು ನೋಡಿ. ST ಸೋಮಶೇಖರು, ಆಮೇಲೆ ಬಾಲಕೃಷ್ಣ, ಇವರೆಲ್ಲ ಯಾಕೆ ಅಂತಂದ್ರೆ SM ಕೃಷ್ಣ ಅವರ ಬಗ್ಗೆ ಇರುವಂಥ ಒಂದು ವಿಶೇಷವಾದಂಥ ಪ್ರೀತಿ. ಅಲ್ಲಿ ಅಂಬರೀಷ್ ಮೇಲೆ ಪ್ರೀತಿ ಇತ್ತು. ಆಮೇಲೆ ಅನೇಕ ನಾಯಕರನ್ನು ಬೆಳೆಸಬೇಕು ಅಂತ ಇನ್ನೂ ಆಸೆ ಇತ್ತು ಅವರಿಗೆ. ಶ್ರೀರಂಗಪಟ್ಟಣದ ಮಾಜಿ MLA ಅವರ ಬಗ್ಗೆ ಕೂಡ ಭಾಳ ಪ್ರೀತಿ ಇತ್ತು ಅವರಿಗೆ. ನೋಡಿ CP ಯೋಗೇಶ್ವರ್, SM ಕೃಷ್ಣ ಅವರ ಒಂದು ಚರಿಷ್ಮಾನೇ ಆ ಥರ ರೀ. ನಾನು ಹೇಳಿದ್ನಲ್ವಾ ನಿಮಗೆ, ಭೂಮಿ ಪಹಣಿ ಅಯ್ಯಯ್ಯೋ ಏನು
25 ವರ್ಷಗಳ ಮೊದಲೇ ಅವರು ಭೂಮಿ ಪಹಣಿಯನ್ನ 5 ರೂಪಾಯಿಗೆ ಮಾಡಿಸ್ಕೊಡ್ತಾರೆ ಇದುವರೆಗೆಲ್ಲ. ಆಮೇಲೆ ಕನ್ನಡ ಕಲಿತವರಿಗೆ ಯಾಕೆ ಎಸ್ ಎಂ ಕೃಷ್ಣ, ನಾನು ಅದೇ ಹೇಳಿದೆ, ನೀವು ಎಸ್ ಎಂ ಕೃಷ್ಣ ಜನಮಾನಸದಿಂದ ಅಂದರೆ ನಾನು ರೈತನ ಮಗ ಮಣ್ಣಿನಿಂದ ಎದ್ದು ಬಂದಿನಲ್ಲ, ಅವರು ವೈಟ್ ಕಾಲರಲ್ಲೇ ಎದ್ದು ಬಂದಂಥವ್ರು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಫೈನಲಿ ನೀವು ಮಣ್ಣಿನ ಮಗ ಆಗಿ ಬನ್ನಿ, ರೈತರ ಮಗ ಆಗಿ ಬನ್ನಿ, ನೀವು ಮಾಡಬೇಕಾದ ಕೆಲಸ ಏನು? ಜನಮಾನಸಕ್ಕೆ ಹತ್ತಿರವಾಗುವಂಥ ಕೆಲಸ ಅವರು ಮಾಡಿದರು ಅಂತೇಳಿ ನೋಡಿ. ರಾಜ್ಯದ ರೆವಿನ್ಯೂ ದಾಖಲೆಗಳನ್ನು ಡಿಜಿಟಲ್ ಮಾಡಿಸಿ ಭೂಮಿ ಆ್ಯಪ್ ಮೂಲಕ ಕೇವಲ 5 ರೂಪಾಯಿಗೆ ರೈತನ ಜಮೀನು ಪಹಣಿ ದೊರೆಯುವಂತ ಮಾಡಿದ್ದು ಇವರು 25 ವರ್ಷದ ಹಿಂದೆ. ಈ ಆಡಳಿತ ಶುರುವಾಗಿದ್ದ ಎಸ್ ಎಂ ಕೃಷ್ಣ. ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಶಸ್ವಿನಿ ಯೋಜನೆ. ಇವತ್ತು ನಾವು ಆಯುಷ್ಮಾನ್ ಅಂತ ಮಾತಾಡ್ತೀವಲ್ವಾ, ಓಕೆ, ಆದರೆ ಯಶಸ್ವಿನಿ ಯೋಜನೆ ಎಸ್ ಎಂ ಕೃಷ್ಣ ಕಾಲಾವಧಿಯಲ್ಲೇ. ಆಮೇಲೆ ಅಪ್ಪರ್ ಕೃಷ್ಣ ಮೇಲ್ದಂಡೆ ಯೋಜನೆ ಆಗಿಲ್ಲ ಎಸ್ ಎಂ ಕೃಷ್ಣ ಟೈಮಲ್ಲಿ ಆಗೋಯ್ತು. ಆಮೇಲೆ ನಿಮಗೆ ಆಶ್ಚರ್ಯ ಆಗುತ್ತೆ ವೀಕ್ಷಕರೇ, ಈಗಲೇ ಕೆಲವು ಮಕ್ಕಳಿಗೆ ಅಥವಾ ಈಗಿನವರಿಗೆ ನೀವು ಅರ್ಥ ಮಾಡ್ಕೊಳ್ಳಿ, 25 ವರ್ಷದ ಹಿಂದೆ ನಿಮಗೆ ಕಂಪ್ಯೂಟರ್ ಇದ್ದಿದ್ರೆ ಏನು ಮಾಡ್ತಾ ಇದ್ರಿ? ಬಟ್ ಎಸ್ ಎಂ ಕೃಷ್ಣ ಸರ್ಕಾರಿ ಶಾಲಾ ಮಕ್ಕಳ ಕಂಪ್ಯೂಟರ್ ಕಲಿಕೆಗೆ ಮಾಹಿತಿ ಸಿಂಧು ಯೋಜನೆ ಅಂತ ಮಾಡಿದ್ರು, ಕಂಪ್ಯೂಟರ್ ಕೊಟ್ಟಿದ್ರು ಆ ಟೈಮಲ್ಲಿ 25 ವರ್ಷದ ಹಿಂದೆ. ಆಮೇಲೆ ಸಾಹಿತ್ಯ ಸಂಸ್ಕೃತಿಗೆ ಪ್ರೋತ್ಸಾಹ, ತುಮಕೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಎಣ್ಣೆ ಅಂದರೆ ಡ್ರಿಂಕ್ಸು ಅಂದರೆ ಲಿಕ್ಕರ್ ಮಾಫಿಯಾ ಎಷ್ಟು ಪ್ರಭಾವಶಾಲಿಯಾಗಿತ್ತು ಅಂತಂದರೆ ನಿಮಗೆ ಗೊತ್ತಿರ್ಬೋದು. ಕೊಡೇಸಿ, ಶ್ರೀಹರಿಕೋಡೆ ಇವರೆಲ್ಲ, ಕೊಡೇಶ್ರಮ್ ಅಂದರೆ ಅವರೇ ಕೋಡೆಯಿಂದಲೇ ಬಂದಿರೋದು. ಶ್ರೀಹರಿಕೋಡೆ ಅಂತಿದ್ದಾರೆ, ಅವರ ಹೆಸರಿಂದ ಕೊಡೇಶ್ರಮ್ ಅಂತಂದರೆ ಯಾಕೆ ಹೇಳಿದೆ ಅಂತಂದರೆ ಈ ಲಿಕ್ಕರ್ ಮಾಫಿಯಾ ಆಗೇನು ಮಾಡ್ತಾರೆ, ಲಿಕ್ಕರ್ ಮಾಫಿಯಾದಿಂದಲೇ ದುಡ್ಡು. ಆದರೂ ಪಾನೀಯ ನಿಗಮ ಸ್ಥಾಪಿಸ್ತಾರೆ, ಮದ್ಯ ಉದ್ಯಮಿಗಳನ್ನು ನಿಯಂತ್ರಣ ಮಾಡ್ತಾರೆ, ಸೆಕೆಂಡ್ಸ್ ಎಣ್ಣೆ ಸಂಪೂರ್ಣ ಸ್ಥಗಿತವಾಗುತ್ತೆ. ಆಮೇಲೆ ಕೇಂದ್ರ, ಆಗ ಕಾಂಗ್ರೆಸ್ಸೇ ಇದ್ದದ್ದು, BJP 2004 ತನಕ ಕೇಂದ್ರ ಎಲ್ಲ ಅಂದರೆ ಪಾಪ ರಾಷ್ಟ್ರ ಮಟ್ಟದಲ್ಲೂ ದೊಡ್ಡ ದುಡ್ಡು ಇರಲಿಲ್ಲ. ರಾಜ್ಯದ ಬಜೆಟ್ 13,000 ಕೋಟಿಯಿಂದ ಅಂದರೆ ಅರ್ಥ ಮಾಡ್ಕೊಳ್ರಿ. 1999ರಲ್ಲಿ ರಾಜ್ಯದ ಬಜೆಟ್ 13,000 ಕೋಟಿ. ಆಗೇನು ಮಾಡ್ತಾರೆ ಅವರು, BDA ಮುಖಾಂತರ ದುಡ್ಡು ಸಂಗ್ರಹ ಮಾಡಿ ಬೆಂಗಳೂರನ್ನು ಅಭಿವೃದ್ಧಿ ಪಡಿಸ್ತಾರೆ. ನಂತರ ಗೊತ್ತಲ್ಲ ನಿಮಗೆ, ಬಂತು ಈ ಗ್ಲೋಬಲೈಸೇಷನ್ ಕಾರಣಕ್ಕಾಗಿ ಇವತ್ತು ಬೆಂಗಳೂರು ಎಲ್ಲಿದೆ ಅಂತ ಮರ್ತೋಗ್ಬಿಟ್ಟಿದೆ. ಆ ಥರ ಅಭಿವೃದ್ಧಿ ಆಗಿಬಿಟ್ಟಿದೆ. ಯಾರಾದರೂ ಹೇಳ್ತಾರೇನ್ರಿ ಒಂದು ಊರನ್ನು ಸಾಕು ಈ ಊರನ್ನು ಅಭಿವೃದ್ಧಿ ಮಾಡಿದ್ದು ಸಾಕು ಅಂತ ಯಾವುದಾದ್ರೂ ಹೇಳೋದಿದ್ರೆ ಅದು ಬೆಂಗಳೂರು ಮಾತ್ರ. ಬನ್ನಿ, ಈಗ ಮಂಡ್ಯದಲ್ಲಿ ನಮ್ಮ ಪ್ರತಿನಿಧಿ ಮಂಡ್ಯ ರಿಪೋರ್ಟರ್ ಆನಂದ್ ಇದ್ದಾರೆ. ಆನಂದ್, ಎಲ್ಲಿದ್ದೀರಿ? ಆಲ್ರೆಡಿ ಚನ್ನಪಟ್ಟಣ ತಲುಪಿದೆ ಅಷ್ಟೇ. ಚನ್ನಪಟ್ಟಣದಿಂದ ಆಸ್ ಯೂಶುವಲ್ ಬರಲಿಕ್ಕೆ ಭಾಳ ಕಡಿಮೆ ಟೈಮ್ ಆಗ್ಬೋದು, ಆದರೆ ಎಲ್ಲ ಕಡೆ ಅಂತಿಮ ನಮನ ಆಗೋ ಕಾರಣಕ್ಕಾಗಿ ನನಗನ್ಸುತ್ತೆ 2 ಗಂಟೆ ಆಗತ್ತೆ ಸೋಮನಹಳ್ಳಿಗೆ ಬರೋದು ಅಂತ. ಆನಂದ್, JP ಸರ್, ಖಂಡಿತವಾಗ್ಲೂ ಏನು ಚನ್ನಪಟ್ಟಣದಿಂದ ಇಲ್ಲಿಗೆ ಸುಮಾರು 18 ಕಿಲೋಮೀಟರ್ ಇರಬೇಕು ಸೋಮನಹಳ್ಳಿಗೆ. ಆದರೆ ಉದ್ದ ಅವರು ಅಂದರೆ ಪಾರ್ಥಿವ ಶರೀರ ತರ್ತಾ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ, ಕಿಲೋಮೀಟರ್ ಗಟ್ಟಲೆ ಜನ ನಿಂತಿದ್ದಾರೆ. ಅಂತಿಮ ದರ್ಶನಕ್ಕೆ ಅವ್ರಿಗೆ ಅಲ್ಲೂ ಅವಕಾಶ ಕೊಡ್ತಾ ಇದ್ದಾರೆ. ಇಲ್ಲೂ ಅವಕಾಶವನ್ನ ಕೊಟ್ಟಿದ್ರು ಕೂಡ ಬರಬೇಕಾದ್ರೆ ಪಕ್ಕದ ರಾಮನಗರ ಜಿಲ್ಲೆಯವರು ಕೂಡ ದರ್ಶನ ಮಾಡ್ಕೊಳ್ಳಿ ಅನ್ನೋ ಒಂದು ಅವಕಾಶವನ್ನ ಕೊಟ್ಟಿರೋದ್ರಿಂದ ಸ್ವಲ್ಪ ತಡ ಆಗ್ತಾ ಇದೆ. ನೀವು ಹೇಳ್ದಂಗೆ ಸುಮಾರು 2 ಗಂಟೆ ಆಗ್ಬೋದು ಮಧ್ಯಾಹ್ನ ಇಲ್ಲಿಗೆ ತರೋಷ್ಟೊಳಗೆ. ಜೊತೆಗೆ ಇಲ್ಲೂ ಕೂಡ ಸಾಕಷ್ಟು ಸಮಯದಿಂದ ಮಂಡ್ಯ ಜಿಲ್ಲೆ ಸೇರಿದಂತೆ ಅಕ್ಕಪಕ್ಕ ಜಿಲ್ಲೆಗಳಲ್ಲೂ ಕೂಡ ಬಂದಿರುವಂತ ಜನ ಕಾಯ್ತಾ ಇದ್ದಾರೆ. ಅವರ ಅಂತಿಮ ದರ್ಶನವನ್ನ ಪಡ್ಕೋಬೇಕು. ಅವ್ರನ್ನ ನಾವು ಒಂದ್ಸರಿ ಆದ್ರೂ ಕಣ್ತುಂಬ ಹತ್ರ ಅಂದ್ರೆ ಅವರ ಪಾರ್ಥಿವ ಶರೀರವನ್ನು ನೋಡಬೇಕು ಅಂತ ಸಾಕಷ್ಟು ದಿನದಿಂದ ಕಾಯ್ತಾ ಇರುವಂತದ್ದು. ಅದ್ರ ಜೊತೆಗೆ ಏನು ಅದಕ್ಕಾಗಿ ಸಕಲ ಸಿದ್ಧತೆಗಳು ಆಗಿರುವಂತದ್ದು. ಮತ್ತೊಂದೆಡೆ ಅಂತ್ಯಕ್ರಿಯೆ